ಅಂಗನವಾಡಿಯಲ್ಲಿ ಕೊಡುವ ಹಾಲು ಪೌಡರ್ನಿಂದ ಜಾಮೂನು ಯಾವ ರೀತಿ ಮಾಡೋದು ಅಂತ ತಿಳಿಸಿಕೊಡ್ತಾ ಇದ್ದೇನೆ. ಮೊದಲು ಒಂದು ಪ್ಲೇಟ್ ತಗೊಂಡು 1 ಕಪ್ ಹಾಲು ಪೌಡರ್ನ ಹಾಕ್ಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ಅಡುಗೆ ಸೋಡಾ, 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ ತುಪ್ಪ, ಈ ಮೂರನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮಿಕ್ಸ್ ಮಾಡಿ ಆದ ಮೇಲೆ ಹಾಲನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಬೇಕು. ಹಾಲು ಬದಲಿಗೆ ನೀರನ್ನು ಬೇಕಾದರೂ ಬಳಸಬಹುದು. ಹಾಲನ್ನು ಬಳಸಿದರೆ ಸ್ವಲ್ಪ ಎಕ್ಸ್ಟ್ರಾ ಸಾಫ್ಟ್ ಆಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಲನ್ನು ಬಳಸ್ತಾ ಇದ್ದೇನೆ. ಕಲಸಿ ಆದ ಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರಿ 10 ನಿಮಿಷ ಮುಚ್ಚಿಡ್ತಾ ಇದ್ದೇನೆ. ಅಷ್ಟರಲ್ಲಿ ಸಕ್ಕರೆ ಪಾಕ ಮಾಡಿಕೊಳ್ಳೋಣ ಅಂತ 2 ಕಪ್ ಸಕ್ಕರೆ ಹಾಕಿ ಅದೇ ಬೌಲಲ್ಲಿ 2 ಕಪ್ ನೀರು ಹಾಕಿ 10 ರಿಂದ 15 ನಿಮಿಷ ಕುದಿಸಿದ್ರೆ ಸಾಕು. ಪಾಕ ಮಾಡುವ ಅವಶ್ಯಕತೆ ಇಲ್ಲ. ಅಷ್ಟರಲ್ಲಿ ಹಾಲು ಪೌಡರ್ನ ಏನು ಕಲಸಿಟ್ಟುಕೊಂಡಿದ್ದೆ ಅದನ್ನು ಉಂಡೆ ಮಾಡಿಟ್ಟುಕೊಂಡು ಕಾದ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಬೇಯಿಸಿ ಬಿಸಿ ಇರುವ ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಪಾಕದಲ್ಲಿ 4 ರಿಂದ 5 ತಾಸು ಹಾಗೆ ಬಿಟ್ಟು ನಂತರ ಸರ್ವ್ ಮಾಡಬೇಕು.